ನಾನು ಸಾಮಾನ್ಯ ಈ ಸಭೆಗೆ ಹೋದಾಗ ಇಂಥ ಒಂದು ಶಿಸ್ತಿನ ಸಭೆ ಭಾಳ ಕಡಿಮೆ. ಯಾಕೆಂದರೆ ಅಲ್ಲಿ ಜನ ಜಾಸ್ತಿ ಇರುವಾಗ ಎಲ್ಲರೂ ಪಟ್ಟಾಂಗ ಹಾಕೊಂಡು ಅವರವರ ಸುಖ ದುಃಖಗಳನ್ನು ವಿಲೆ ಮಾಡಲಿಕ್ಕೆ ಸಿಗುವಂಥ ವೇದಿಕೆಯಾಗಿ ಬಳಸುವಂಥದ್ದು ಜಾಸ್ತಿ. ಇಲ್ಲಿ ಹಾಗಿಲ್ಲ. ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ನಾವೆಲ್ಲ ಭಾಗವಹಿಸಿದ್ವಿ. ಅದಕ್ಕಾಗಿ ತಮಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ. ನಾವೆಲ್ಲ ಬಂದಿರೋದು ರಸಾಸ್ವಾದನೆ. ರಸಾಸ್ವಾದನೆ ಎಲ್ಲಿ ಆರಂಭ ಆಗಿದೆ ಅಂತ ಹೇಳಿದ್ರೆ, ವೆಂಕಟ ಭಟ್ ಎಡನೇರು ಅವರ ವ್ಯಂಗ್ಯ ಚಿತ್ರದ ಅವಲೋಕನ, ಒಂದು ಅರ್ಥಪೂರ್ಣವಾದಂಥ, ಒಂದು ಸಾರ್ಥಕವಾದಂಥ ಒಂದು ಕಾರ್ಯಕ್ರಮದಲ್ಲಿ ಅದನ್ನು ವೀಕ್ಷಣೆ ಮಾಡಿದರೆ ಅವರ ಒಂದು ಆಳವಾದಂಥ ಜ್ಞಾನ ಅದು ಆ ಗೋಡೆಯ ಮೇಲೆ ಅತ್ಯಂತ ಸುಂದರವಾಗಿ ಅರ್ಥಪೂರ್ಣವಾಗಿ ಪ್ರತಿಬಿಂಬಿತ ಆಗಿತ್ತು. ನಾನು ಬಹಳ ಖುಷಿಪಟ್ಟೆ. ನಮ್ಮ ಮಕ್ಕಳನ್ನು ಕರ್ಕೊಂಡು ಬಂದಿದೆ, ಅವರಿಗೂ ಹೇಳಿದೆ ನೀವು ಸಹ ಹೀಗೆ ವ್ಯಂಗ್ಯ ಚಿತ್ರಕಾರರಾಗಲಿಕ್ಕೆ ಪ್ರಯತ್ನ ಮಾಡಿ. ತಕ್ಷಣದಲ್ಲಿ ಆನ್ ದ ಸ್ಪಾಟ್ ನನಗೊಂದು ಗೆರೆ ಎಳೀರಿ ಅಂತ ಹೇಳಿದೆ. ಗೆರೆ ಎಳೆದೆ ನಾನು. ನಮ್ಮ ಮಗು ಯಕ್ಷಿತನ ಮೊದಲ ಅಕ್ಷರ ವೈ ಅಂತ ಹಾಕಿದೆ. ಅದೇ ವೈಯನ್ನು ಅವರು ರಮೇಶ್ ಬಾಯರಾಗಿ ಪರಿವರ್ತನೆ ಮಾಡಿದರು. ಅದು ಭಾಳ ನನಗೆ ಖುಷಿ ಕೊಟ್ಟಿತ್ತು. ನನ್ನ ಕನ್ನಡಕ, ನನ್ನ ಕಿವಿ ಎಲ್ಲ ಕಂಡಿದ್ದು, ನನ್ನ ಮುಸುಡು ಸಾಧಾರಣ ಹಾಗೆ ಇದೆ ಅಂತ ಕೊಡ್ತೇವೆ. ಹಾಗಾಗಿ ಅವರ ವ್ಯಂಗ್ಯ ಚಿತ್ರ ಅದೊಂದು ಅದ್ಭುತ. ಅದೊಂದು ರಸಾಸ್ವಾದನೆ ನಮ್ಗಲ್ಲಿ ಸಿಕ್ಕಿದ್ರೆ ಮತ್ತೆ ರಸಾಸ್ವಾದನೆ. ಇಲ್ಲೀಗ ನಮ್ಮ ನಿರೂಪಕರು ಅವರೇನು ಮಾತನಾಡ್ತಾರೆ, ಆ ಭಾಷಾ ಶೈಲಿ ಏನಿದೆ ಅದು ಒಂದು ರೀತಿಯ ರಸಾಸ್ವಾದನೆಗೆ ಅಥವಾ ನಮಗೆ ರಸ ಕೊಡುವಂಥ ಶಕ್ತಿ ಆ ಮಾತುಗಳಲ್ಲಿ ಇದೆ ಅಂತ ಹೇಳುವಂಥದ್ದು, ಅದು ಒಂದು ರಸಾಸ್ವಾದನೆ. ಇನ್ನೊಂದು ನಾನೆಲ್ಲಿ ರಸಾಸ್ವಾದನೆ ಮಾಡುವಂಥದ್ದು, ವೇದಿಕೆಯಲ್ಲಿ ನಮ್ಮ ಈ ಇವತ್ತಿನ ಸಂಪನ್ಮೂಲ ವ್ಯಕ್ತಿಯಾಗಿ ಆಟಿಯ ಬಗ್ಗೆ ಮಾತನಾಡುವಂಥ ಹಿರಿಯರಿದ್ದಾರೆ, ಅನುಭವಿಗಳಿದ್ದಾರೆ. ಹಿರಿಯರು ಅನ್ನೋದಕ್ಕಿಂತಲೂ ಅವರ ಮಾತು ಸಹ ನಮಗೆ ರಸಾಸ್ವಾದನೆ ಬರಲಿಕ್ಕೆ ಸಾಧ್ಯ ಉಂಟು. ಇನ್ನಲ್ಲಿ ಪತ್ರಡೆ ತಿಂದೆವು, ಅದು ಸಹ ಒಂದು ರಸಾಸ್ವಾದನೆ. ಇನ್ನು ಅವರು ಪಟ್ಟಿ ಹೇಳಿದರು, ಏನು ಸುಮಾರೆಲ್ಲ ಐಟಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅಂತ. ಮೊನ್ನೆ ವಾಟ್ಸಪ್ ಗ್ರೂಪಲ್ಲಿ ನೋಡಿದ್ದೆ ನಾನು. ತುಂಬ ಐಟಮ್ಸ್ ಅನ್ನು, 40 ಐಟಮನ್ನು ಅದರಲ್ಲಿ ನೀವೆಲ್ಲ ಮಾಡಿ ತರಬಹುದು ಅಂತ ಅದರಲ್ಲಿ ಹಾಕಿದ್ದಾರೆ. ನಮಗೆ ತರಲಿಕ್ಕಾಗಲಿಲ್ಲ, ನಾವು ದೂರದಿಂದ ಬಂದವರು, ಹೆಂಡತಿಯನ್ನು ಎಬ್ಬಿಸಿ ನಾವು ಎದ್ದು ಬರಬೇಕಲ್ಲ, ಹಾಗೆ ಸ್ವಲ್ಪ ತಡ ಆಯಿತು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಫುಲ್ ರಸಾಸ್ವಾದನೆ. ಮತ್ತೆ ಈ ನಡುವೆ ಸಾಹಿತ್ಯ ಗಾಯನ ಕಾರ್ಯಕ್ರಮಗಳಿಗೆ ಅಲ್ಲೊಂದು ರಸಾಸ್ವಾದನೆ ಆಗಲಿಕ್ಕೆ. ಮತ್ತೆ ತುಂಬ ಕವಿಗಳೆಲ್ಲ ಅವರ ಒಂದು ಏನು ಸಾಹಿತ್ಯ ಪ್ರಭುತ್ವ ಇದೆ ಅದನ್ನು ಬಹಳ ಚೆನ್ನಾಗಿ ಮಂಡನೆ ಮಾಡಲಿಕ್ಕಿದೆ. ಅವರ ಏನು ಕಲ್ಪನೆಗಳಿವೆ, ಅವರ ಏನು ಯೋಚನೆಗಳಿವೆ, ಅದನ್ನು ಸಾಹಿತ್ಯದ ಮೂಲಕ, ಅದು ವಿಭಿನ್ನ ಭಾಷೆಯ ಸಾಹಿತ್ಯ ಇರ್ಬೋದು, ಅಲ್ಲೊಂದು ರಸಾಸ್ವಾದನೆ ಆಗಲಿಕ್ಕೆ. ಇಲ್ಲಿ ಉದ್ಘಾಟನೆ ಮಾಡುವಾಗಲೂ ಆಟಿ ಕಳಂಜನನ್ನು ಕುಣಿಸಿಕೊಂಡು ರಸಾಸ್ವಾದನೆ ಮಾಡಿದರು. ಅದು ಒಂದು ರಸಾಸ್ವಾದನೆ. ಆ ಹುಡುಗ ಹರೀಶ್ ಖಂಡಿಗ, ನಮ್ಮ ವಿಜಯಕಾನರ ಶಿಷ್ಯ, ಇಲ್ಲೇ ಕೂತಿದ್ದಾರೆ ವಿಜಯಕಾಂಡ. ಅವರನ್ನು ನೋಡುವಾಗ ಸ್ವಲ್ಪ ಅವನಿಗೆ ಭಯ ಆಗಿರಲಿಕ್ಕೂ ಸಾಕು. ಇಲ್ಲೇ ಸಾಮಾನ್ಯ ಆಟಿ ಕಳಂಜ ಅಂತ ಹೇಳಿದ್ರೆ ಪೋಖ್ರಿ ಹುಡುಗರನ್ನೇ ಹುಡುಕಿ ಮಾಡುದು, ಸ್ವಲ್ಪ ಪೋಖ್ರಿಗಳಾಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಪಾಡ್ದನ ಹೇಳುವಾಗ ಹೇಳ್ತಾರೆ, ಪಾಡ್ದನ ಅಂತ ಹೇಳುವುದಿಲ್ಲ, ಆಟಿಯ ಕಳಂಜನನ್ನು ಕುಣಿಸುವಾಗ ಹಾಡೇನು ಹಾಡ್ತಾರೆ. ಆ ಹಾಡಿನಲ್ಲಿ ಆಟಿ ಕಳಂಜೆ ಮಾರಿ ಕಳೆವೆ ಅಂತ. ಅವು ಪೋಖ್ರಿ ಆಗಿದ್ರೆ ಮಾತ್ರ ಮಾರಿ ಕಳಿಲಿಕ್ಕೆ ಆಗ್ತದೆ ಅಂತ. ಯಾಕೆ ಪೋಖ್ರಿ ಆಗಿರಬೇಕು ಅಂತ ಹೇಳಿದ್ರೆ ಅವನು ಹೊರಟು ಓಡಬೇಕು ಅಂತ ಲೆಕ್ಕ. ಆಟಿ ಕಳಂಜ ಬಹಳ ಸೌಮ್ಯವಾಗಿ ಹೋಗಿದ್ದಾನೆ. ಆಟಿ ಕುಣಿದಾದ ನಂತರ, ಆಟಿ ಕಳಂಜ ಕುಣಿದಾದ ಮೇಲೆ ಅವನು 4 ಕಾಲಿನಲ್ಲಿ ಓಡಬೇಕು ಅಂತ. ಇರುವುದು 2 ಕಾಲು, ಆದ್ರೆ 4 ಕಾಲಲ್ಲಿ ಓಡಬೇಕು. ನಾಗಾಲೋಟ ಅಂತ ಹೇಳುದು ಅದನ್ನು. ಹಾಗೆ ನಾಗಾಲೋಟದಿಂದ ಅವನು ಓಡುವಾಗ ಆ ಮನೆಯಲ್ಲಿ ಮಾರಿ ಕಳ್ಕೊಂಡು ಹೋಗ್ಬೇಕಲ್ಲ, ಏನಿಲ್ಲ, ಇದು ಒಳ್ಳೆಯ ಒಂದು ಗಿಡವನ್ನು ನೋಡಿ ಕಿತ್ತುಕೊಂಡು ಹೋಗ್ಬೇಕು ಅಂತ ಆಟಿಯ ಕಳಂಜನಿಗೆ ಅದೊಂದು ಕ್ರಮ ಅಂತ. ಹಾಗೆ ಅವನು ಗಿಡವನ್ನು ಹೊತ್ತುಕೊಂಡು ಹೋಗುದಂದ್ರೆ ಆಟಿಯ ಮಾರಿಯನ್ನು ಹೊತ್ತುಕೊಂಡು ಹೋಗುದು, ಅಥವಾ ಆ ಊರಿನ ಮಾರಿಯನ್ನು ಹೊತ್ತುಕೊಂಡು ಹೋಗುದು, ಹೀಗೆಲ್ಲದ ಕಲ್ಪನೆಗಳಿವೆ. ಅದೇನೇ ಇರಲಿ, ಆ ಕಲ್ಪನೆಗಳ ಬಗ್ಗೆ ನಮಗೆ ವಿಸ್ತಾರ ಬೇಡ. ಹಾಗೆ ಹೋಗುವಾಗ ಈ ಮನೆಯವರು, ನಮ್ಮ ಮನೆಗೆ ನಾಳೆ ಆಟಿ ಕಳಂಜ ಬರ್ತಾನೆ ಅಂತ ಗೊತ್ತಿದ್ರೆ ಲಾಡು ಮಾಡಿ ಇಡಬೇಕು. ಲಾಡು ಯಾವ್ದು? ಬೂಂದಿಯ ಲಾಡಲ್ಲ, ಬೂದಿ ಉಂಟಲ್ಲ, ಬೂಂದಿ ಅಲ್ಲ, ಬೂದಿ. ಒಳಗೆ ಒಲೆಯಲ್ಲಿ ಬೂದಿ ಇದೆ ಅಲ್ಲ, ಆ ಬೂದಿಯನ್ನು ಉಂಡೆ ಮಾಡಿ ಇಟ್ಕೊಳ್ಬೇಕು. ಒಂದು 7-8, ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು. ಅವನದನ್ನು ಎತ್ತಿಕೊಂಡು ಓಡುವಾಗ ಅವನಿಗೆ ಕಲ್ಲು ಬಿಸಾಡುದಲ್ಲ, ಈ ಲಾಡನ್ನು ಬಿಸಾಡಬೇಕು. ಲಾಡವನಿಗೆ ಪೆಟ್ಟಾಗುದಿಲ್ಲ. ಆ ಬೂದಿಯ ಗಟ್ಟೆ ಅವನ ಮೇಲೆ ಬಿದ್ದ ಕೂಡಲೇ ಅದು ಹುಡಿಯಾಗಿ ಬೀಳ್ತದೆ. ಅಲ್ಲಿಗೆ ಮಾರಿ ಕಳೆಯಿತು. ಇದೆಲ್ಲ ನಮ್ಮ ಏನು ಜಾನಪದ ನಂಬುಗೆಯವರು ಹೇಳುವಂಥದ್ದು. ಈ ಆಟಿ ಕಳಂಜ
ಅವನಿಗೆ ಉಪಹಾರ ಕೊಟ್ಟು ನಾವು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೇವೆ. ಆಟಿ ಕಳಂಜ ಅಂತ ಹೇಳಿದ್ರೆ ಅದು ಖಂಡಿತ ದೈವ ಅಲ್ಲ. ಅವರಿಗೆ ಈ ಆಟಿ ಕಳಂಜನಿಗೆ ಅದು ಹುಡುಗನ ಹುಡುಗಿ ಅಂತ ಮತ್ತು ಗೊಂದಲ ಇದೆ. ಅದು ಹುಡುಗನೂ ಅಲ್ಲ ಹುಡುಗಿಯೂ ಅಲ್ಲ ಅಂತ ಆ ತರ, ಅಂದ್ರೆ ನಪುಂಸಕ ಅಂತ ಅಲ್ಲ ಅವನು. ನಾವು ಯಾಕೆ ಹೇಳ್ತೇವೆ ಅಂತಂದ್ರೆ ಸಾಮಾನ್ಯ ಹುಡುಗರೇ ಆಟಿ ಕಳಂಜನ ವೇಷ ಮಾಡೋದರಿಂದ ನಾವು ಅಲ್ಲಿ ಅವನು ಅಂದ್ರೆ ಹುಡುಗನಾಗಿ ಅವನನ್ನು ಕಾಣ್ತೇವೆ. ಹುಡುಗ ಅಂತ ಹೇಳಿದ್ರೆ ಸಣ್ಣ ಪ್ರಾಯವೇ ಆಗಿರ್ಬೇಕು ಅಂತ. ದೊಡ್ಡವರು ಆಟಿ ಕಳಂಜ ಮಾಡೋದಿಲ್ಲ, ಹುಡುಗರೇ ಆಗ್ಬೇಕು. ಆ ಪೋಖ್ರಿ ಮಾಡೋದು ಹುಡುಗರೇ, ಅದಕ್ಕಾಗಿ ಅವರನ್ನೇ ಮಾಡೋದು. ಇನ್ನು ಈ ಆಟಿ ಕಳಂಜನಿಗೆ ಏನು ಪಾರಿ ಇಲ್ಲ, ಪಾಡ್ದನೆ ಇಲ್ಲ, ಸಂಧಿ ಇಲ್ಲ, ಗೂಳ್ಯ ಇಲ್ಲ, ಇನ್ನು ಏನೇನು ನಾವು ದೈವಾರಾಧಕರು ಏನೆಲ್ಲ ಮಾಡ್ತಾ ಇದ್ದೇವೆ ಆ ಯಾವುದೇ ಪರಿಪಾಠಗಳು, ಒಂದು ಗುಡಿ ಗೋಪುರ, ಅದು ಯಾವುದು ಸಹ ಆಟಿ ಕಳಂಜನಿಗೆ ಇಲ್ಲ. ಅದು ತಾತ್ಕಾಲಿಕವಾಗಿರುವಂತಹ ಒಂದು ವೇಷ, ಒಂದು ಸಾಂಪ್ರದಾಯಿಕವಾಗಿರುವಂತಹ ವೇಷ ಅಷ್ಟೇ. ಆ ವೇಷ ಯಾಕೆ ಅದು ಬಣ್ಣದ ವೇಷ ಅಂತ. ಬಣ್ಣದ ವೇಷ ಯಾಕೆ ಅಂದಿದ್ರೆ ಆ ಊರಿಗೆ ಬಂದಂತ ಮಾರಿ ಅಥವಾ ಏನು ದುಷ್ಟ ಶಕ್ತಿಗಳಿವೆ, ಆ ದುಷ್ಟ ಶಕ್ತಿಗಳು ಈ ಮುಖ ವರ್ಣಿಕೆ ನೋಡಿ ಓಡಿ ಹೋಗಬೇಕು ಅಂತ. ಆ ಕಾರಣಕ್ಕಾಗಿ ನಾವೆಲ್ಲ ಸಣ್ಣದಿರುವ ಹಾಗೆ ವೇಷ ಬರ್ತದೆ ಅಂತ ಆಗುವಾಗ ಹೂವು ಅಲ್ಲೇ ಬರುವಾಗ ನಾವು ಮನೆಯಲ್ಲಿ ಅಡಿಗೆ ಕೊನೆಯ ಮೂಲೆಯಲ್ಲಿ ಕೂತ್ಕೊಳ್ತಾ ಇದ್ದೀವಿ. ಹಾಗೆಯೇ ಈ ದುಷ್ಟ ಶಕ್ತಿಗಳು ಈ ಭೂತ ನೋಡಿದಾಗ ಓಡಿ ಹೋಗ್ತವೆ ಅಂತ ಹೇಳುವಂತ ಕಲ್ಪನೆ ಇರ್ಲಿಕ್ಕೂ ಸಾಕು, ಏನೋ ಗೊತ್ತಿಲ್ಲ, ಏನೇ ಇರಲಿ ಆ ಚಿಂತನೆ ಅದು ಇದೆ. ಹಾಗೆ ಈ ಅದರ ವೇಷಭೂಷ ಹೇಗಿದೆ ಅಂತ ಹೇಳಿದ್ರೆ ಸುಂದರವಾದಂತಹ ಈ ಹಸಿರು ಪರಿಸರಕ್ಕೆ ಪೂರಕವಾಗಿ ಅವನ ಡ್ರೆಸ್ ಕೂಡ ಹಸಿರೇ. ಹಸಿರು ಅಂತ ಹೇಳುವಂಥದ್ದು ಸಮೃದ್ಧಿಯ ಸಂಕೇತ ಅಂತ. ಹಸಿರು ಅಂತ ಹೇಳುವಂಥದ್ದು ಸಮೃದ್ಧಿ. ನಮ್ಮ ರಾಷ್ಟ್ರಧ್ವಜದಲ್ಲಿ ಕೂಡ ಹಸಿರು ಏನಿದೆ ಅದರ ಅರ್ಥ ಅಷ್ಟೇ ಇರುವಂತದ್ದು. ಹಾಗೆ ಕಳಂಜನ ಕೈಯಲ್ಲಿ, ಆಟಿ ಕಳಂಜನ ಕೈಯಲ್ಲಿ ಒಂದು ಗಂಟೆ ಇರಬೇಕು. ಇಲ್ಲಿ ನನಗೆ ಹೊಡೆದಾಗೆ ಕಾಣಲಿಲ್ಲ, ಗಂಟೆ ಇರಬೇಕು. ಗಂಟೆ ಯಾಕೆ ಹೇಳಿದ್ರೆ ನಾವು ಈ ಪೂಜೆ ಮಾಡುವಾಗ ಗಂಟೆ ಬಾರಿಸ್ತೇವೆ. ಮೊದಲೆಲ್ಲ ಹೇಳ್ತೇವೆ ನಾವು, ರಾಕ್ಷಸರನ್ನು ಓಡಿಸಲಿಕ್ಕೆ, ದೇವತೆಗಳನ್ನು ಸ್ವಾಗತಿಸಲಿಕ್ಕೆ ಮೊದಲು ನಾನು ಗಂಟಾರವ ಮಾಡ್ತಾ ಇದ್ದೇನೆ ಅಂತ ಮಂತ್ರ ಹೇಳಲಿಕ್ಕೆ ಮತ್ತೆ ಪೂಜೆ ಆರಂಭ ಆಗುವಂಥದ್ದು. ಈ ಗಂಟೆ ಎರವಾದ ಕೂಡ ರಾಕ್ಷಸರೇ ಓಡ್ತಾರೆ. ಅಂದ್ರೆ ಕಳಂಜನ ಕೈಯಲ್ಲಿರುವ ಗಂಟೆ ದುಷ್ಟ ಶಕ್ತಿಗಳನ್ನು ಓಡಿಸ್ತವೆ ಅಂತ ಒಂದದ್ದು. ಎರಡನೇ ಅವನ ಕೈಯಲ್ಲಿ ಒಂದು ದಂಡ ಯಾಕೆ ಅಂದ್ರೆ ದುಷ್ಟ ಶಕ್ತಿಗಳಿಗೆ ಹೊಡಿಲಿಕ್ಕೆ ಅಂತ. ಇದೆಲ್ಲ ಕಲ್ಪನೆ ಇರುವಂಥದ್ದು. ಎರಡನೇದು ಮನೆಗೆ ಹೋಗುವಾಗ ನಾಯಿಗಳಿಗೆ ಹೊಡಿಲಿಕ್ಕೂ ಆಗ್ತದಲ್ಲ. ಎರಡು ಕಾರಣ, ಆತ್ಮರಕ್ಷಣೆಯ ದೃಷ್ಟಿಯಿಂದಲೂ ಆಯ್ತು. ಹೀಗೆ ಬೇರೆ ಬೇರೆ ದೃಷ್ಟಿಯನ್ನಿಟ್ಟುಕೊಂಡು ಈ ಕಳಂಜನ ಒಂದು ವೇಷಭೂಷ ನಮ್ಮಲ್ಲಿ ನಾವು ಕಾಣ್ತೇವೆ. ಸಾಮಾನ್ಯವಾಗಿ ಈ ಕಳಂಜ ನಮ್ಮ ಕರಾವಳಿಯ, ವಿಶೇಷವಾಗಿ ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಈ ಜಿಲ್ಲೆಗಳೆಲ್ಲ ಹಿಂದೆ ನಾನು ಸಣ್ಣದಿರುವಾಗ ಪ್ರತಿ ವರ್ಷವೂ ನಮ್ಮ ಮನೆ ಅಂಗಳಕ್ಕೆ ಒಂದು ಕಳಜ ಬಂದು ಕುಡಿಯಿತು. ಈಗ ಇಲ್ಲ, ಯಾಕೆಂದ್ರೆ ಅದನ್ನು ಕಟ್ಟುವವರೇ ಇಲ್ಲ. ಆ ರೀತಿಯಲ್ಲಿ ಒಂದು ಪರಂಪರೆ, ಒಂದು ಜಾನಪದ ಪರಂಪರೆ ಅದು ನಿಲುಗಡೆ ಆಗ್ತಾ ಇದೆ. ಅದು ಮಾತ್ರ ಅಲ್ಲ, ಬೇರೆ ಬೇರೆ ವೇಷಗಳಲ್ಲಿ ಮಜು ಇರ್ಬೋದು, ಕನ್ಯೆ ಇರ್ಬೋದು, ಇದೆಲ್ಲ ನಿಲುಗಡೆ ಆಗ್ತಾ ಇದೆ. ಆ ನಿಲುಗಡೆ ಆಗುವ ಹಂತದಲ್ಲಿರುವಾಗ ಸುಭಾಸರು ಒಂದು ಅದಕ್ಕೆ ಚೇತನ ಅಥವಾ ಚೈತನ್ಯ ಕೊಡುವಂತ ಕೆಲಸವನ್ನು ಖಂಡಿತ ಮಾಡಿದ್ದಾರೆ. ಮೊದಲೆಲ್ಲ ನಾನು ಹೈಸ್ಕೂಲಲ್ಲಿ ಅಧ್ಯಾಪಕನಾಗಿದ್ದಾಗ ಕಳಂಜನನ್ನು ಶಾಲೆಯಲ್ಲಿ ಆಟಿಯ ದಿವಸ ಕುಣಿಸ್ತಾ ಇದ್ದೆ. ಮತ್ತೆ ಆರಂಭ ಆಯಿತು, ಇಲಾಖೆ ಗುರ್ರ ಅಂತ ಹೇಳುವ ಒಂದು ನೋಟ ಇದೆ. ಇದು ಕುಡುದು ಅಂತ ನಿಲ್ಲಿಸಬೇಕು. ನೀವು ಮಾಡಿದ್ದೀರಾ, ನೀವು ಯಾಕೆ ಮಾಡಿದ್ದೀರಿ ಅಂತ ಬರೆದು ಕೊಡಿ. ಹೀಗೆಲ್ಲ ಕೇಳಲಿಕ್ಕೆ ಸ್ಟಾರ್ಟ್ ಮಾಡುವಾಗ ನಾವು ಅದನ್ನು ನಿಲ್ಲಿಸಿದೆವು. ಅಂದ್ರೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಹಾಗೆ ಇರುವಂಥದ್ದು. ನಾವು ದೂರಬಾರ್ದು, ನಾವು ಶಿಕ್ಷಕರಾಗಿದ್ದೀವಿ. ಏನು ಅಂತ ಹೇಳಿದ್ರೆ ಶಾಲೆಗಳು ಯಾವುದೇ ಮೌಲ್ಯಯುತವಾದಂಥ ಕಾರ್ಯಕ್ರಮಗಳನ್ನು ಶಾಲೆಗಳಲ್ಲಿ ಮಾಡಬಾರ್ದು. ಭಜನೆ ಮಾಡಬಾರ್ದು, ಸತ್ಯನಾರಾಯಣ ಪೂಜೆ ಮಾಡಬಾರ್ದು, ಶಾರದಾ ಪೂಜೆ ಮಾಡಬಾರ್ದು, ಯಾವುದನ್ನು ಮಾಡಬಾರ್ದು. ಮಂತ್ರ ಶ್ಲೋಕ ಯಾವುದು ಹೇಳಬಾರ್ದು. ಇಲ್ಲಿ ಪ್ರಾರ್ಥನೆ ಅಂತ ಒಂದು ಪದವನ್ನು ಬಳಸಿದ್ದಾರೆ ಆರಂಭದಲ್ಲಿ. ನಾವೀಗ ಪ್ರಾರ್ಥನೆ ಅಂತ ಹೇಳೋ ಪದವನ್ನು ಕಳಿಸಿದ್ದೇವೆ ಎಲ್ಲ ಕಡೆಗಳಿಗೂ. ನಮ್ಮ ಟೀಚರಿಗೆ ಗೊತ್ತಿದೆ. ನಾವು ಅದನ್ನು ಸ್ಫೂರ್ತಿ ಗೀತೆ ಅಂತ ಹೇಳೋದು. ಯಾಕೆ ಸ್ಫೂರ್ತಿ ಗೀತೆ ಅಂತ ಕೇಳಿದ್ರೆ, ನಾನು ಮಕ್ಕಳ ಕಲಾ ಲೋಕದ ಅಧ್ಯಕ್ಷ. ಅಲ್ಲೇ ಒಂದು ಮುಸ್ಲಿಂ ಹುಡುಗಿ ನನಗೆ ಫೋನ್ ಮಾಡಿ, ನಾನು ಈ ಕೊರೋನಾ ಟೈಮಲ್ಲಿ ಆನ್ಲೈನ್ ಅಲ್ಲಿ ಮಕ್ಕಳಿಗೆ ಸಾಹಿತ್ಯ ಕಾರ್ಯಕ್ರಮ, ಎಲ್ಲ ಮಕ್ಕಳು ಆನ್ಲೈನ್ ನಲ್ಲಿ ಭಾಗವಹಿಸಿದವರು. ಆನ್ಲೈನ್ ನಲ್ಲಿ 2 ವರ್ಷ ಸಾಹಿತ್ಯ ಕಮ್ಮಟಗಳನ್ನು ಮಾಡ್ತಾ ಇದ್ರು. ಬೇರೆ ಬೇರೆ ಜಿಲ್ಲೆಗಳ ಮಕ್ಕಳೆಲ್ಲ ಭಾಗವಹಿಸ್ತಾ ಇದ್ರು. ಹಾಗೆ ಭಾಗವಹಿಸುವಾಗ ಒಂದು ಹುಡುಗಿ ನನಗೆ ಫೋನ್ ಮಾಡಿದ್ರು, ಸರ್ ನಾಳೆ ದಿನ ಪ್ರಾರ್ಥನೆ ನಾನು ಮಾಡ್ತೇನೆ ಅಂತ. ಅದು ಇಸ್ಲಾಂ ಧರ್ಮದ ಹುಡುಗಿ. ಏನು ಪ್ರಾರ್ಥನೆ ಮಾಡ್ತೀಯಮ್ಮ ಅಂತ ಹೇಳುವ, ನಾನು ದೇವಿ ಶಾರದೆ ಲೋಕಪ ಹೀಗೆ ಶುರು ಮಾಡಿದ್ಲು ಅವಳು. ಅವಳು ಪದ್ಯ ಹೇಳಿ ಶುರು ನಿಲ್ಲಿಸು ಅಂತ ಹೇಳಿದ್ರು. ಆಯ್ತು, ನಿನಗೆ ಬರುವಾರ ಅವಕಾಶ ಕೊಡ್ತೇವೆ ಅಂತ ಹೇಳಿದ್ರು. ನೀನು ಯಾವ ಹಾಡು ಬೇಕಾದ್ರೂ ಹೇಳಿ. ಇಲ್ಲಿ ಪ್ರಾರ್ಥನೆ ಎಂಬ ಶಬ್ದವನ್ನು ಕಳಚಿದೆ. ಸ್ಫೂರ್ತಿ ಗೀತೆ ಅಂತ ಸ್ಫೂರ್ತಿ ಗೀತೆ ಹಾಕಿದಾಗ
ಅದು ಪ್ರಾರ್ಥನೆ ಅಂತ ಕಲ್ಪನೆ ಮಾಡುವವರಿಗೆ ಪ್ರಾರ್ಥನೆ ಆಗ್ತದೆ. ಸಭೆಯಲ್ಲಿ ಕೂತವರಿಗೆ ಸ್ಫೂರ್ತಿ ಕೊಟ್ಟು ಅವರನ್ನು ಸಭೆ ಕಡೆಗೆ ಆಕರ್ಷಣೆ ಮಾಡೋದಾದ್ರೆ ಅದು ಸ್ಫೂರ್ತಿ ಗೀತೆ ಆಗ್ತದೆ. ಈ ಎಲ್ಲ ಕಲ್ಪನೆಗಳಲ್ಲಿ ನಾನು ಪ್ರಾರ್ಥನೆ ಎಂಬ ಶಬ್ದವನ್ನು ಕಳಚಿದೆ. ಆ ಹುಡುಗಿ ಹೇಳಿದೆ, ಬರೋ ಸತಿಗೆ ನೀನೇ ಪ್ರಾರ್ಥನೆ ಅಂತ. ನಿರೂಪಕರು ಅಲ್ಲಿ ನಿರೂಪಣೆ ಮಾಡುದು, ಸ್ವಾಗತ ಮಾಡುದು ಎಲ್ಲ ಮಕ್ಕಳೇ ಇದ್ದದ್ದು. ನಿರೂಪಕರು ಹೇಳಿದ್ದು ಸ್ಫೂರ್ತಿ ಗೀತೆ ಅಂತ. ಅವಳಿಗೆ ಮಕ್ಕಳೇ ಅರ್ಥ ಆಗಲಿಲ್ಲ ಸ್ಫೂರ್ತಿ ಗೀತೆ ಅಂತ, ಇದು ಪಕ್ಕ ಬಂತಲ್ಲ. ಆದ್ರೂ ಹೆಸರು ಹಾಕಿ ನಾವು ಆನ್ಲೈನ್ ನಲ್ಲಿ ಆ ನೋಟಿಸ್ ಅನ್ನು ಎಲ್ಲರಿಗೆ ಮುಟ್ಟಿಸಿದ್ದೇವೆ. ಮತ್ತೆ ಆ ಹುಡುಗಿ ನಿರೂಪಕಿ ಹೆಸರು ಹೇಳಿದ್ದು ನೀನು ಸ್ಫೂರ್ತಿ ಗೀತೆ ಹೇಳು ಅಂತ. ಆಗ ಅವಳು ಶುರು ಮಾಡಿದ್ವಿ. ಅಂದ್ರೆ ಒಂದು ಬದಲಾವಣೆ, ಇದು ಎಲ್ಲರಿಗೆ ಬದಲಾವಣೆ ಆಗಿದೆ ಹೇಳಿದ್ರೆ ನಮ್ಮ ಮಕ್ಕಳ ಕಲಾಲೋಕದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸ್ಫೂರ್ತಿ ಗೀತೆ. ಇವತ್ತು ಅಡ್ಡಾಡಕ ಎಜುಕೇಶನ್ ಸೊಸೈಟಿಯಲ್ಲಿ ಏನು ಪ್ರಾರ್ಥನೆ ಅಂತ ಶಬ್ದವನ್ನು ನಾವು ಬಳಸ್ತಾ ಇಲ್ಲ, ಅಲ್ಲಿಯೂ ಸ್ಫೂರ್ತಿ ಗೀತೆ. ಎಲ್ಲವರು ಪ್ರೋಗ್ರಾಮ್ ಎಜೆಂಡಾನೇ ಕಳಿಸಿದಾಗ ಪ್ರಾರ್ಥನೆ ಅಂತ ಇದ್ರೆ ಅಲ್ಲಿಗೆ ರೌಂಡ್ ಮಾಡಿ ನಾನು ವಾಪಸ್ ಕಳಿಸ್ಲಿಕ್ಕೆ ಉಂಟು. ಅಂದ್ರೆ ಆ ತರ ನಾವು ಪರಿವರ್ತನೆ ಆಗುವಂತ ಒಂದು ಕಾಲಘಟ್ಟದಲ್ಲಿ, ನಿಮಗೆ ಬೇಕಾದ ಹಾಗೆ ನಾವಿದ್ದೇವೆ ಅಂತ ಪರಿವರ್ತನೆ ಆಗಬೇಕಾದಂತ ಒಂದು ಕಾಲಘಟ್ಟದಲ್ಲಿ ನಾವಿರುವಾಗ ಶಾಲೆಯಲ್ಲಿ ಏನನ್ನೂ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಎಲ್ಲಿ ಮಾಡುವುದು ನಾವು? ಹೀಗೆ ಅವಕಾಶಗಳು ಸಿಕ್ಕಿದಾಗ ಎಲ್ಲೆಲ್ಲಿ ಅವಕಾಶಗಳು, ಭಗವದ್ಗೀತೆ ಇರ್ಬೋದು ಅಥವಾ ಎಲ್ಲ ಚಿತ್ರಣಕತೆ ಯಾವುದು ಮನೆಯಲ್ಲಿ ಆಗುವಂಥದ್ದು ಇರ್ಬೋದು, ಅಲ್ಲೆಲ್ಲ ಭಾಷಣ ಉಪನ್ಯಾಸ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಲಿಕ್ಕೆ ಆರಂಭ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಜಾಗೃತ ಸಮಾಜ ನಿರ್ಮಾಣ ಮಾಡಬೇಕು, ರಾಷ್ಟ್ರಭಕ್ತ ಸಮಾಜ ನಿರ್ಮಾಣ ಮಾಡಬೇಕು. ಹೀಗೆ ಉದಾತ್ತವಾದಂತ ಹಲವಾರು ಕಲ್ಪನೆಗಳನ್ನಿಟ್ಟುಕೊಂಡು ಮಾಡುವಂತ ಕಾರ್ಯಕ್ರಮ. ಇವತ್ತೇನು ಸುಭಾಸನ ಇಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅದು ಕೂಡ ಒಂದು ಉದಾತ್ತವಾದ ಅವರ ಈ ಸಹೃದಯದ ಕವಿಮಿತ್ರರ ವೇದಿಕೆ ಪೆರ್ಲ ಇದೇನೆಲ್ಲ ಸಾಧನೆ ಮಾಡಿದೆ ಅಂತ ಅಲ್ಲೊಂದು 3 ಪ್ಯಾಂಪ್ಲೆಟ್ ಅಲ್ಲಿ ನಾನು ಓದಿದೆ. ಬಹಳ ಉನ್ನತವಾದಂತ, ಬಹಳ ಶ್ರೇಷ್ಠವಾದಂತ ಈ ಸಮಾಜದಲ್ಲಿ ಒಂದು ಭಾಷೆಯನ್ನು, ಒಂದು ಸಾಹಿತ್ಯ ಪರಂಪರೆಯನ್ನು, ಒಂದು ಆಧ್ಯಾತ್ಮಿಕ ಪರಂಪರೆಯನ್ನು, ಇದನ್ನೆಲ್ಲ ಉಳಿಸುವ ನಿಟ್ಟಿನಲ್ಲಿ ತುಂಬಾ ಕೆಲಸಗಳು ಆ ವೇದಿಕೆಯ ಮೂಲಕ ಆಗಿದೆ. ಸಾಮಾನ್ಯವಾಗಿ ಒಂದು ವೇದಿಕೆ ಕೆಲಸ ಮಾಡುವುದು ಅಂತ ಹೇಳಿದ್ರೆ ಅದಷ್ಟು ಸುಲಭದ ಕೆಲಸ ಅಲ್ಲ. ಬಹಳ ದೀರ್ಘಕಾಲದಿಂದ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದರಲ್ಲಿರುವಂತ ಆ ಪಟ್ಟದಲ್ಲಿ ಕೂತವರು ಅಂತ ಹೇಳ್ತೇವೆ, ಭಾರವಾಹಿಗಳು ಅಥವಾ ಅಧಿಕಾರ ಸ್ತರದಲ್ಲಿರುವವರು, ಅವರು ಹೇಗಿರಬೇಕು, ಅವರ ಸಹವರ್ತಿಗಳು ಹೇಗಿರಬೇಕು, ಅದೆಲ್ಲ ಈ ದೀರ್ಘ ಅವಧಿಯಲ್ಲಿ ನಿಲ್ಲುವಂತ ಸಂಸ್ಥೆಯ ಹಿನ್ನೆಲೆಯನ್ನು ಹೇಳ್ತೇವೆ. ಅಲ್ಲಿ ಎಷ್ಟು ಒಗ್ಗಟ್ಟಿದೆ, ಎಷ್ಟು ಪ್ರಾಮಾಣಿಕತೆ ಇದೆ, ಎಷ್ಟು ಭಾವಪೂರ್ಣವಾಗಿ ಅವರು ಒಂದಾಗಿದ್ದಾರೆ. ಎಲ್ಲ ಭಾವಗಳು ಆ ಕಾರ್ಯಕ್ರಮದ ಜೀವಿತ ಕಾಲದಲ್ಲಿ ಅದು ಪ್ರತಿಫಲನ ಆಗ್ತದೆ. ಮತ್ತೊಂದು ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಂದು ಸಂಘಟನೆ ಜೀವಂತ ಆಗಿರ್ಬೇಕಾದ್ರೆ ಅದರ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಕೂಡ ಕಾಲಿಗೆ ಚಕ್ರ ಕಟ್ಟಿರಬೇಕು ಅಂತ ಹೇಳ್ತೇವೆ. ಕಾಲಿಗೆ ಚಕ್ರ ಕಟ್ಟುವುದು ಅಂತ ಹೇಳಿದ್ರೆ ಇದು ಬಹಳ ಮುಖ್ಯವಾದಂತ ಒಂದು ಭಾಗ. ತಿರುಗಾಟ, ಓಡಾಟ ತುಂಬಾ ಇದೆ. ಆಗೋರು ಆಗದವರು ಎಲ್ಲರನ್ನು ಸಂಪರ್ಕಿಸಬೇಕು. ಹಿಂದೆಲ್ಲ ನಡೆದೇ ಹೋಗ್ಬೇಕು, ಈಗ ಗಾಡಿ ಉಂಟು, ಎಲ್ಲಾದ್ರೂ 10-15 ಹೆಜ್ಜೆ ನಡೀಲಿಕ್ಕೆ ಎಲ್ಲಿಗೂ ಸಹ ಹೋಗ್ಬೇಕು. ಅವನಲ್ಲಿ ಮಾತನಾಡಬೇಕು, ಅವನನ್ನು ಈ ವಾಹಿನಿಗೆ ಸೆಳೆಯುವ ಒಂದು ವಿಶೇಷವಾದಂತಹ ಪ್ರಯತ್ನ ಮಾಡಬೇಕು. ಅದು ಆಗ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕಾಲಿಗೆ ಚಕ್ರ ಕಟ್ಟಬೇಕು ಅಂತ ಹೇಳಿದ್ರೆ ಸಾಕಷ್ಟು